ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಪೂಜಾ ಗುರಪ್ಪ. ಇವತ್ತು ನಮ್ಮ ಜೊತೆ ಬಾಸ್ ಸಿನಿಮಾದ ಡೈರೆಕ್ಟರ್ ಇದ್ದಾರೆ. ಎಸ್, ಅವ್ರ ಜೊತೆನೆ ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಮೊದಲಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಥ್ಯಾಂಕ್ ಯು. ಸರ್, ಬಾಸ್ ಅಂದ ತಕ್ಷಣ ಎಲ್ರಿಗೂ ಡಿ ಬಾಸ್ ನೆನಪಾಗ್ತಾರೆ. ಈ ಬಾಸ್ ಅನ್ನೋ ಒಂದು ಏನ್ ಸ್ಟೋರಿ ಇಟ್ಕೊಂಡು ಮಾಡಿದೀರಾ ಅಂತ ಈಗ ನೀವು ಹಾಕಿದ ಟ್ರೈಲರ್ ಎಲ್ಲ ನೋಡ್ದು ಅದರಲ್ಲಿ ಡಿ ಬಾಸ್ ಸ್ಟೋರಿ ತರ ಕಾಣಿಸ್ತಾ ಇದೆ ಇದ್ದು. ನಾನು ಡೈರೆಕ್ಟ್ ಕ್ವಶನ್ ಕೇಳ್ತಾ ಇದ್ದೀನಿ. ಸೊ ಆ ಸ್ಟೋರಿ ಆಕ್ಚುಲಿ ಏನಿದೆ ಅಂತ ಸರ್? ಮೇಡಮ್, ಇದು ನಾನು ತಮಗೆ ಸ್ಪಷ್ಟವಾಗಿ ಒಂದು ವಿಷಯನ ಹೇಳಕ್ ಪಡ್ತೀನಿ. ಬಾಸ್ ಸಿನಿಮಾ ಯಾವುದೇ ಒಬ್ಬ ಒಂದು ನೈಜ ಘಟನೆ ಅಲ್ಲ. ಅಂದರೆ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್, ರಿಯಲ್ ಸ್ಟೋರಿಯಾಗಿ ನಾವು ಈ ಸಿನಿಮಾನ ಮಾಡಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಯ ರಿಯಲ್ ಸ್ಟೋರಿ ಅಲ್ಲ, ನಿರ್ದೇಶಕನ ಕಾಲ್ಪನಿಕ ಕತೆ. ಇದು ಸಿನಿಮಾದಲ್ಲಿ ನಡೆಯುವಂಥ ಕೆಲವು ಘಟನೆಗಳನ್ನು ಸಮಾಜದಲ್ಲಿ ನಡೆಯುವಂಥ ಕೆಲವು ಘಟನೆಗಳನ್ನು ಇಟ್ಟಿಕೊಂಡು ಮಾಡಿರೋಂಥ ಸಿನಿಮಾ ಮೇಡಮ್. ಸರ್, ನೀವು ಸ್ಟೇಜ್ ಮೇಲೆ ಕುತ್ಕೊಂಡಾಗ ನಾವೆಲ್ಲ ಪ್ರಶ್ನೆ ಕೇಳ್ತಾ ಇದ್ರೆ ನೀವು ಒಂಥರ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾ ಇದ್ದೀರಾ. ಅದು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅನ್ನಂಗೆ ಮಾತಾಡ್ತಾ ಇದ್ದೀರಾ. ಸೊ ನಿಜವಾಗ್ಲೂ ಈ ಟ್ರೈಲರ್ ನೋಡ್ಬೇಕಾದ್ರೆ ಅಥವಾ ಅವರ ಮ್ಯಾನರಿಸಮ್ ನೋಡ್ಬೇಕಾದ್ರೆ ಅಥವಾ ಜೈಲಿನ ಪೋಸ್ಟರ್ ಎಲ್ಲ ನೋಡ್ಬೇಕಾದ್ರೆ ನೇರವಾಗಿ ಎಲ್ರಿಗೂ ಇದು ದರ್ಶನ್ ಸರ್ದು ಇರ್ಬೋದೇನೋ ಅಂತ ಅನ್ಸುತ್ತೆ. ಸೊ ಈ ತರ ಈಗ ಆಗ್ತಾ ಇರುವಂತ ಇದು ಒಂದು ಸ್ಟೋರಿ ತಗೊಂಡು ಈ ತರ ಕತೆ ಮಾಡ್ಬೋದಾ ಸರ್, ಆಸ್ ಅ ಲಾಯರ್ ಆಗಿ ನೀವು? ಇಲ್ಲ, ನಾನು ಟ್ರಯಲ್ ನಡೆಯೋದು ಸಿನಿಮಾ ಮಾಡಿರೋದು ತಪ್ಪೇನೇನೆ. ಹಾಗಾಗಿ ನಾನು ಯಾವುದೇ ಒಂದು ರಿಯಲ್ ಸ್ಟೋರಿಯನ್ನು ತಗೊಂಡು ಸಿನಿಮಾ ಮಾಡಿಲ್ಲ. ಸೊ ನಾನು ನನ್ನ ಕಲ್ಪನೆಗೆ ಆಧಾರಿತವಾದಂಥ ಸಿನಿಮಾ ಮಾಡಿದ್ದೀನಿ. ಅಂದರೆ ಸಮಾಜದಲ್ಲಿ ಕೆಲವು ಘಟನೆಗಳು ದಿನನಿತ್ಯ ನಡೀತಾ ಇರ್ತೈತೆ, ಆ ಘಟನೆಗಳನ್ನು ತೊಗೊಂಡು ಸಿನಿಮಾ ಮಾಡಿದ್ದೀನಿ ಮೇಡಮ್. ಅಲ್ಲ ಸರ್, ಈಗ ನಾವು ಒಂದು ಜರ್ನಲಿಸ್ಟ್ ಆಗಿ ಈ ಕತೆ ಸಾಕಷ್ಟು ಸಿನಿಮಾಗಳು ನೋಡಿರ್ತೀವಿ, ಟ್ರೈಲರ್ಗಳು ನೋಡಿರ್ತೀವಿ, ವಿಡಿಯೋಸ್ ಸಾಕಷ್ಟು ನೋಡಿರ್ತೀವಿ. ಬಟ್ ನೀವು ಯಾಕೆ ಎಲ್ಲದಕ್ಕೂ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾ ಇದ್ದೀರಾ? ಮತ್ತೆ ನೀವು ಹೀರೋಯಿನ್ ಹೆಸರು ಕೇಳಿದಾಗ ಶೈಲಜಾ ಶೆಟ್ಟಿ ಅಂತ ಅಲ್ಲ, ಶೈಲಜಾ ಗೌಡ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕನೆಕ್ಟ್ ಆಗ್ತಾ ಇದೆ. ಬಟ್ ನೀವ್ ಯಾಕೆ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಅನ್ನುವಂಥದ್ದು? ಏನು ಗೊತ್ತಾ, ಕಾಕತಾಳೀಯವಾಗಿ ಅದು ಕೋಇನ್ಸಿಡೆಂಟ್ ಆಗಿ ಸೊ ಕನೆಕ್ಟ್ ಆಗ್ತಾ ಇದೆ. ಒಂದು ಕ್ರೈಮ್ ಅಂದ್ರೆ ಮರ್ಡರ್ ಇರುತ್ತೆ, ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಇರುತ್ತೆ. ಎಲ್ಲ ಕ್ರೈಮ್ ಸಬ್ಜೆಕ್ಟ್ ಸಿನಿಮಾದಲ್ಲಿ ಅದೇನೇ ಸುತ್ತಾ ಬರೋವಂಥದ್ದು. ಹಾಗಾಗಿ ತಾವುಗಳು ಅದಕ್ಕೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀರಾ. ಹಾಗಾಗಿ ಅಲ್ಲ ಸರ್, ನಾವು ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ನಿಮ್ಮ ಎಲ್ಲಾ ವಿಡಿಯೋಸ್ಗಳು, ನಿಮ್ಮ ಫೋಟೋಸ್ಗಳಾಗಿರ್ಬೋದು ಅಥವಾ ನಿಮ್ಮ ಪೋಸ್ಟರ್ಸ್ಗಳಾಗಿರೋದು ಎದ್ದು ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಇಲ್ಲ ಮೇಡಮ್, ಇದು ನನ್ನ ಕಲ್ಪನೆಯ ಚಿತ್ರ. ಅಂದರೆ ಸಮಾಜದಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು ಪ್ರೇರಿತವಾಗಿ ಮಾಡಿದಂಥ ಚಿತ್ರ. ನೀವು ಸಂಪೂರ್ಣವಾಗಿ ಸಿನಿಮಾ ನೋಡಿ ತಮಗೆ ಗೊತ್ತಾಗುತ್ತೆ ಮೇಡಮ್. ಸರ್, ಇದು ಲಾಸ್ಟ್ ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಸಿನಿಮಾ ಗಿಮಿಕ್ ಮಾಡ್ತಾ ಇದ್ದೀರಾ ಅಥವಾ ರಿಯಲ್ ಸ್ಟೋರಿನ ಅದಿದೆಯಾ ಅನ್ನೋದು ಸರ್? ಇದೆರಡು ಕ್ಲಾರಿಟಿ ಕೊಟ್ರೆ ನಾನು ಎದ್ದೋಗ್ತಾ ಇರ್ತೇನೆ. ಅಲ್ಲ ಮೇಡಮ್, ಗಿಮಿಕ್ ಅನ್ನೋದಕ್ಕಿಂತ ಗಿಮಿಕ್ ಅನ್ನಲ್ಲ, ಪಬ್ಲಿಸಿಟಿ ಅಂತ ಹೇಳ್ಬೋದು. ಗಿಮಿಕ್ ಅಂದ್ರೆ ಒಂದು ಆಡು ಭಾಷೆ ಆಗೋಗುತ್ತೆ, ಪಬ್ಲಿಸಿಟಿ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿ ಹೇಳುತ್ತೆ. ಪಬ್ಲಿಸಿಟಿಗೋಸ್ಕರ ಕೆಲವು ವಿಷಯಗಳನ್ನ ಮಾಡಬೇಕಾಗುತ್ತೆ ಒಬ್ಬ ಮೇಕರ್ ಆಗಿ. ಸೊ ಇದು ಈಗಲೂ ನಾನು ಸ್ಪಷ್ಟಪಡ್ತೇನೆ, ಇದು ಯಾವ ಒಬ್ಬ ವ್ಯಕ್ತಿಯ ನಿಜ ಜೀವನದ ಚರಿತ್ರೆ ಅಲ್ಲ ಅಂತ. ಅಲ್ಲ, ಓಕೆ. ನೀವು ಸ್ಟೇಜ್ ಮೇಲೆ ಹೇಳಿದ್ರಿ ಇದೊಂದು ಸೆಲೆಬ್ರಿಟಿ ಸ್ಟೋರಿ. ಸೆಲೆಬ್ರಿಟಿ ಹೆಂಗಿರ್ತಾರೆ? ನನ್ನ ಕಾಲ್ಪನಿಕ, ನನ್ನ ಫಿಕ್ಷನ್ ಅಲ್ಲಿ ನನಗೆ ಏನ್ ಬರುತ್ತೆ ಅದನ್ನ ನಾನು ಮಾಡಿದ್ದೇನೆ. ಸೊ ನಾನು ಒಬ್ಬ ವ್ಯಕ್ತಿಯ ನಿಜ ಜೀವನದ ಚರಿತ್ರೆನ ನಾನು ತಗೊಂಡ್ ಮಾಡಕ್ ಹೋದ್ರೆ ಅದು ಕೋರ್ಟ್ ಅಲ್ಲಿ ಟ್ರಯಲ್ ನಡಿಬೇಕಾದ್ರೆ ತಪ್ಪಾಗುತ್ತೆ. ಸರ್, ಆಸ್ ಅ ನನ್ನ ಮನಸ್ಸಿಗೆ ಬಂದಂತ ನೀವು ಲಾಯರ್ ಅಂತ ಇದೊಂದು ಧೈರ್ಯ ಬಂತ ಅನ್ನುವಂಥದ್ದು? ನೋ, ಲಾಯರ್ ಆದ್ರಷ್ಟೇ, ಕಾಮನ್ ಪೀಪಲ್ ಆದ್ರಷ್ಟೇ, ಈಕ್ವಲ್ಸ್ ಆರ್ ಲಾ ಮುಂದೆ ಎಲ್ಲರೂ ಕೂಡ ಈಕ್ವಲ್. ಸರ್, ಕೊನೆಯದಾಗಿ ನಿಮ್ಮ ಬಾಸ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಸೆನ್ಸಾರ್ ಅಪ್ಲೈ ಮಾಡಿದ್ದೇವೆ. ಸೆನ್ಸಾರ್ ಮುಗಿದ ತಕ್ಷಣ ಸೊ ಮಾಡ್ತೇವೆ. ಸರ್, ಇನ್ನೊಂದು ಏನ್ ವಿಚಾರ ಅಂತ ಹೇಳಿದ್ರೆ, ಆಸ್ ಅ ನೀವು ಲಾಯರ್, ಏನೋ ವಿಚಾರ ನಡೀತಾ ಇದೆ, ಈಗ ಆನ್ ದ ಪ್ರೋಸೆಸ್ ಅಲ್ಲಿ ಹೋಗ್ತಾ ಇದೆ, ಅವ್ರ ವಿಚಾರ ತಗೊಂಡು ಸಿನಿಮಾ ಮಾಡೋದು ಸರಿನಾ ತಪ್ಪಾ ಸರ್, ನೀವು ಆಸ್ ಅ ಲಾಯರ್ ಆಗಿ? ಅಲ್ಲಲ್ಲ, ನಾನೇನ್ ಹೇಳ್ತೀನಿ ಅಂದ್ರೆ, ಸೊ ನಾನು ಅದನ್ನ ತಗೊಂಡ್ ಮಾಡಿದ್ರೆ ತಪ್ಪಾಗುತ್ತೆ. ಸೊ ನನ್ನ ಕಲ್ಪನೆಯಲ್ಲಿ ಒಬ್ಬ ಕತೆಗಾರನಿಗೆ ಅವನ ಕಲ್ಪನೆಯಲ್ಲಿ ಮಾಡೋಂತ ಹಕ್ಕಿದೆ, ರೈಟ್ಸ್ ಇದೆ. ಹಾಗಾಗಿ ನನ್ನ ಕಲ್ಪನೆಯಲ್ಲಿ ನಾನು ಮಾಡಬಹುದು. ಆದ್ರೆ ಅದನ್ನ ನಿಯಂತ್ರಣ ಮಾಡಲು ಸೆನ್ಸಾರ್ ಬೋರ್ಡ್ ಇದೆ. ಆ ಸೆನ್ಸಾರ್ ಬೋರ್ಡ್ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳ್ತಾರೆ ಅದಕ್ಕೆ ನಾನು ಬದ್ಧ ಆಗಿರ್ತೇನೆ. ಸೊ ಇಲ್ಲಾಗ್ಲಿಲ್ಲ ಅಂದ್ರೆ ನಾನು ಅಪೀಲ್ ಹೋಗ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗ್ಲಿ ಸಿನಿಮಾಕ್ಕೆ. ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ವೀಕ್ಷಕರಿಗೆ ಏನಾದ್ರೂ ಹೇಳೋಗಿದ್ರೆ ಹೇಳ್ಬೋದು ಸರ್. ಬಾಸ್ ಒಳ್ಳೆ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ಕೊತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಷ್ಟ ಆಗಿತ್ತು ಬಾಸ್ ನಿರ್ದೇಶಕರ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್.